ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸಿದ್ರು. ಬಜೆಟ್ ಮಂಡಿಸಿದ್ದ ಬೆನ್ನಲ್ಲೇ ಎಸ್ಡಿಪಿಐ ಧನ್ಯವಾದವನ್ನ ತಿಳಿಸಿದ್ರು. ಎಸ್ಡಿಪಿಐ ಅಂಶಗಳಿಗೆ ಮನೆ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ ಅವರು. ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ 150 ಕೋಟಿ ಅನುದಾನ, ರಾಜ್ಯದಲ್ಲಿರುವಂತಹ ಉರ್ದು ಶಾಲೆಗಳ ಅಭಿವೃದ್ಧಿ, ಮೌಲಾನಾ ಆಜಾದ್ ಶಾಲೆಗಳಾಗಿ ಪರಿವರ್ತನೆ ಮಾಡೋದು, ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಮೀಸಲಾತಿಯನ್ನು ಕೊಡೋದು, ಈ ಎಲ್ಲ ಅಂಶಗಳನ್ನ ಜನತಾ ಬಜೆಟ್ ಅನ್ನೋ ಬುಕ್ನಲ್ಲಿತ್ತು. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮೊಂದಿಗೆ ಎಸ್ಡಿಪಿಐನ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂತಹ ಅಬ್ದುಲ್ ಮಜೀದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅಬ್ದುಲ್ ಮಜೀದ್ ಅವರೇ ನಮಸ್ಕಾರ. ನಮಸ್ಕಾರ. ಅಬ್ದುಲ್ ಮಜೀದ್ ಅವರೇ, ನೀವು ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದವನ್ನ ತಿಳಿಸಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರಿ. ಹೌದು. ಕಾರಣ ಸರ್, ಈಗ ನಾವು ಕಳೆದ 2 ತಿಂಗಳಿಂದ ಕರ್ನಾಟಕದ ಜನರ ಪರವಾಗಿ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ವಿವಿಧ ಮುಖಂಡರನ್ನ, ಸಮಾಜ ವಿಜ್ಞಾನಿಗಳನ್ನ, ವಿವಿಧ ಪರ ಹೋರಾಟಗಾರರನ್ನ ಭೇಟಿಯಾಗಿ ಕರ್ನಾಟಕಕ್ಕೆ ಯಾವ ರೀತಿ ಬಜೆಟ್ ಬೇಕು ಅನ್ನುವಂತ ಬಗ್ಗೆ ಚರ್ಚಿಸಿ ಕರ್ನಾಟಕದ 7 ಕೋಟಿ ಜನರ ಪರವಾಗಿ ಜನತಾ ಬಜೆಟ್, ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅನ್ನು ಮಂಡಿಸಿ ಅಂತ ಹೇಳಿ ಒಂದು ಬಜೆಟ್ ಪುಸ್ತಕವನ್ನ ನಾವು ರೆಡಿ ಮಾಡಿ ನಾವು ಈ ಸರ್ಕಾರಕ್ಕೆ ನಾವು ಸಲ್ಲಿಸಿದ್ವಿ. ಆದ್ರೆ ಅದರಲ್ಲಿ ಎಲ್ಲ ವಿಚಾರಗಳನ್ನ ಒಳಗೊಳ್ಳೋದಿದ್ರು ಕೂಡ ಕೆಲವು ವಿಚಾರಗಳನ್ನ ಅವರು ಒಳಗೊಂಡಿದ್ದಾರೆ. ಉದಾಹರಣೆಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಕೊಡಬೇಕು ಅಂತ ಹೇಳಿದ್ವಿ, ಅದು ಪುತ್ತೂರಿಗೆ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಅಡಿಕೆ ಬೆಳೆಗಾರರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ, ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಅದನ್ನು ಅವರು ಕನ್ಸಿಡರೇಷನ್ ಮಾಡಿದ್ದಾರೆ. ಮತ್ತೆ ನಾವು ಅಲ್ಪಸಂಖ್ಯಾತರ ಒಂದು ಕಲ್ಯಾಣಕ್ಕಾಗಿ 10,000 ಕೋಟಿ ಕೇಳಿದ್ವಿ, ಆದ್ರೆ ಅವರು ಕೊಡ್ಲಿಲ್ಲ. ಆದ್ರೆ 4,000 ಕೋಟಿ ಅಷ್ಟು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ವಕ್ಫ್ ಆಸ್ತಿ ಸಂರಕ್ಷಣೆ, ಯಾಕಂದ್ರೆ ಹೆಚ್ಚು ಕಡಿಮೆ ಒತ್ತುವರಿ ಆಗ್ತಾ ಇರುವಂತದ್ದು, ಆ ಸಂರಕ್ಷಣೆಗಾಗಿ 1,000 ಕೋಟಿ ಕೊಡಿ ಅಂತ ಕೇಳಿದ್ವಿ. ಅವರು 150 ಕೋಟಿ ಕೊಟ್ಟಿದ್ದಾರೆ. ಇನ್ನು ನೀವು ಈಗಾಗಲೇ ಹೇಳಿದ ಹಾಗೆ ಈ ಅಲ್ಪಸಂಖ್ಯಾತರ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ, ಈಗಾಗಲೇ SC ST ಗಳಿಗೆ, OBC ಗಳಿಗೆ ಮೀಸಲಾತಿ ಇತ್ತು. ಅದೇ OBC ಕೋಟಾದಲ್ಲಿ ನೀವು ಅಲ್ಪಸಂಖ್ಯಾತರಿಗೂ ಕೂಡ ಗುತ್ತಿಗೆದಲ್ಲಿ ಮೀಸಲಾತಿ ಕೊಡಿ ಅಂತ ಹೇಳಿ ಹಿಂದೆ ಇದ್ದಂತ ಪ್ರಸ್ತಾಪ, ಅದನ್ನು ಕೂಡ ಅವರು ಕನ್ಸಿಡರೇಷನ್ ಮಾಡಿದ್ದಾರೆ. ಈಗ ಇಲ್ಲಿ ಏನು ಒಂದು ಚರ್ಚೆ ಏನಾಗ್ತಿದೆ ಅಂತ ಹೇಳಿದ್ರೆ, ಏನು ಇದು ಈಗ ಬಿಜೆಪಿ ಅವರು ಅದನ್ನ ಬ್ಲೇಮ್ ಮಾಡ್ತಾ ಇದ್ರೆ ಹಲಾಲ್ ಬಜೆಟ್, ಪಾಕಿಸ್ತಾನಿ ಬಜೆಟ್ ಅಂತ ಹೇಳಿ. ಇದು ಒಂದು ರೀತಿಯಾದಂತಹ ಒಂದು ಕ್ಷುಲ್ಲಕವಾದಂತಹ ಮತ್ತು ಘನತೆ ಇಲ್ಲದಂತಹ ಮಾತು. ಕರ್ನಾಟಕ ಕರ್ನಾಟಕದಲ್ಲಿ ವಾಸಿಸುತ್ತಿರುವಂತಹ 17% ಇರುವಂತಹ ಅಲ್ಪಸಂಖ್ಯಾತರು, 17% ಇರುವಂತಹ ಅಲ್ಪಸಂಖ್ಯಾತರು, ಆ ಅಲ್ಪಸಂಖ್ಯಾತರಿಗೆ ಈಗ 4,09,000 ಕೋಟಿ. ಅಬ್ದುಲ್ ಮಜೀದ್ ಅವರೇ, ಈಗ ನೋಡಿ, ನಿಮ್ಮ ಜನತಾ ಬಜೆಟ್ ನ ಬುಕ್ ಅನ್ನ ಕೂಡ ನಾವು ಕರ್ನಾಟಕ ರಾಜ್ಯಕ್ಕಾಗಿ ಜನತಾ ಬಜೆಟ್ 2025 ಅಂತೇಳಿ ನೀವು ಬುಕ್ ಅನ್ನ ಕೂಡ ಬಿಡುಗಡೆ ಮಾಡಿದ್ರಿ. ಇಲ್ಲಿ 14% ಇದ್ದಾರೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ನಿನ್ನೆ ಹೇಳಿದ್ರು. ಅಲ್ಲಿ ಹೇಗಾಗುತ್ತೆ ಅಲ್ಪಸಂಖ್ಯಾತರು ಅಂತೇಳಿ? ಈಗ ನೋಡಿ, ಅದು ಈ ಹಿಂದಿನಿಂದಲೇ ಭಾಷಾ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಒಂದು ಕ್ಯಾಟಗರೈಸ್ ಆಗಿರುವಂತದ್ದು. 14% ಅವ್ರು ಹೇಳಿರುವಂತದ್ದು ಮುಸ್ಲಿಂ ಕಮ್ಯುನಿಟಿ. ಒಟ್ಟಾರೆ ಮೈನಾರಿಟೀಸ್, ಅದರಲ್ಲಿ ಕ್ರೈಸ್ತರು ಬರ್ತಾರೆ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ, ಪಾರ್ಸಿಗಳು ಬರ್ತಾರೆ, ಇವರೆಲ್ಲ ಸೇರಿ ಆಗಿರ್ತದೆ 70%. ನೀವೇನ್ ಎಕ್ಸ್ಪೆಕ್ಟ್ ಮಾಡಿದ್ರಿ? ನಿಮ್ಗೇನ್ ಸಿಕ್ತು? ಟಿಪ್ಪು ಯೂನಿವರ್ಸಿಟಿ ಆಗಬೇಕು ಅಂತ ಕೂಡ ನೀವು ಕೇಳ್ಕೊಂಡಿದ್ರಿ ಇಲ್ಲಿ. ಹೌದು. ನಾವೇನ್ ಹೇಳಿದ್ವಿ ಅಂದ್ರೆ, ಈ ಹಿಂದೆ ಸಿದ್ದರಾಮಯ್ಯ ಭೇಟಿ ಆದಾಗ್ಲೂ ಕೂಡ ನಾವೇನ್ ಹೇಳಿದ್ವಿ, ಈ ಟಿಪ್ಪು ಜಯಂತಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈ ಸಮುದಾಯ ಎಲ್ಲಾ ವರದಿಗಳ ಪ್ರಕಾರ ಇಲ್ಲಿವರೆಗೆ ಬಂದಿರುವಂತ ಎಲ್ಲಾ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಇರ್ಬೋದು, ಸಚ್ಚಾರ್ ವರದಿ ಇರ್ಬೋದು, ರಂಗನಾಥ್ ಮಿಶ್ರಾ ವರದಿ ಇರ್ಬೋದು, ಎಲ್ಲಾ ವರದಿಗಳಲ್ಲಿ ಈ ಸಮಾಜ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದೆ ಅಂತ ಹೇಳಿದ ಕಾರಣಕ್ಕೆ ಶಿಕ್ಷಣಕ್ಕೆ ನೀವು ಮಹತ್ವ ಕೊಡಿ ಅಂತ ಹೇಳಿ ಇಲ್ಲಿ ಹೆಚ್ಚು ಇವತ್ತು ನಾನು ಶಿಕ್ಷಣಕ್ಕೆ ಮಹತ್ವ ಕೊಡಿ ಅಂತ ಕೇಳ್ತಾ ಇದ್ದೀರೋ ಅಥವಾ ಟಿಪ್ಪು ಹೆಸರು ಇಡಬೇಕು ಅಂತ ಕೇಳ್ತಾ ಇದ್ದೀರಾ? ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅಂತಂದ್ರೆ ಕಟ್ಟಡಗಳನ್ನ, ಅಲ್ಲಿರುವಂತಹ ಶಿಕ್ಷಕರನ್ನ, ಅದನ್ನ ಮೇಲ್ದರ್ಜೆಗೇರಿಸುವಂತ ಕೆಲಸ ಆಗಬೇಕು. ಆದ್ರೆ ಟಿಪ್ಪು ಹೆಸರು ಇಡಬೇಕು ಅಂತಲ್ಲಿ ಯಾಕೆ ಡಿಮ್ಯಾಂಡು? ನೋಡಿ, ಟಿಪ್ಪು ಈ ನಾಡು ಕಂಡ ಅತ್ಯಂತ ದೂರದೃಷ್ಟಿ ಇರುವಂತಹ ನಾಯಕ. ಆಧುನಿಕವಾಗಿ ಯೋಚನೆ ಮಾಡಿ ಹಲವಾರು ಡೆವಲಪ್ಮೆಂಟ್ ಗಳನ್ನು ಮಾಡಿದಂತ ಒಬ್ಬ ಮಹಾನ್. ಅದು ನೀರಾವರಿ ಇರ್ಬೋದು ನೋಡಿ, ಆ ಸಂದರ್ಭದಲ್ಲಿ, ಆ ಕಾಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ್
40,000 ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ್ದು. ಇವತ್ತು ಆ ಕೆರೆ ಕಟ್ಟೆಗಳಿಗೆ ಹೂಳು ತೆಗಿಲಿಕ್ಕೆ ಆಗ್ತಾ ಇಲ್ಲ ಈಗಿನ ಸರ್ಕಾರಕ್ಕೆ. ಅದೇ ರೀತಿ ರೇಷ್ಮೆಯನ್ನು ಪರಿಚಯಿಸಿದ ಕೀರ್ತಿ ಇರುವಂತದ್ದು ಟಿಪ್ಪು ಸುಲ್ತಾನ್. ಈ ಕನ್ನಡ ನಾಡಿಗೆ ಟಿಪ್ಪು ಸುಲ್ತಾನ್ ಕೊಡುಗೆ ಬಹಳ ಇದೆ. ಅವ್ರನ್ನ ನೆನೆಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ಟಿಪ್ಪು ಸುಲ್ತಾನ್ ಯೂನಿವರ್ಸಿಟಿಯನ್ನ ಮಾಡಿ, ನೀವು ಟಿಪ್ಪು ಜಯಂತಿ ಮಾಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಟಿಪ್ಪು ಯೂನಿವರ್ಸಿಟಿ ಮಾಡೋದ್ರಿಂದ ಹಲವಾರು ಆ ಟಿಪ್ಪುವಿನ ಬಗ್ಗೆ ಸಂಶೋಧನೆ ಆಗ್ತದೆ. ಅಬ್ದುಲ್ ಮಜೀದ್ ಅವರೇ, ಈಗ PFI ಬ್ಯಾನ್ ಆದಂತೆ SDPI ಕೂಡ ಬ್ಯಾನ್ ಆಗುತ್ತಾ ಅನ್ನೋ ಚರ್ಚೆಗಳಾಗ್ತಾ ಇದೆ. ED ರೇಡ್ ಗಳನ್ನ ಮಾಡ್ತಾ ಇದೆ. ಮುಂದಿನ ದಿನದಲ್ಲಿ SDPI ಇರುತ್ತಾ ಇರಲ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಈಗ ಇಡಿ ರೈಡ್ ಆಯ್ತಲ್ಲ, ಈ ಕನ್ನಡದಲ್ಲಿ ಒಂದು ಹಾಡು ಹೇಳ್ತಾರಲ್ಲ, ಏನಿಲ್ಲ ಅಂತೇಳಿ ಇಡೀ 12 ಕಚೇರಿಗಳಿಗೆ ದೇಶಾದ್ಯಂತ ಇಡಿ ರೈಡ್ ಮಾಡಿ SDPIಗೆ ಬೆಂಗಳೂರು ಸೇರಿದಂತೆ ಒಂದು 4 ಆಣೆ ಅಂತ ಹೇಳ್ತಾರಲ್ಲ, ಒಂದು 3 ಪೈಸೆ ಕೂಡ ಸಿಗ್ಲಿಲ್ಲ. ಇವ್ರಲ್ಲಿ ಬಂದ್ರು ಅವ್ರು ಇಲ್ಲಿಂದ ನಮ್ಮಿಂದ ತಗೊಂಡೋಗಿದ್ದೇನು ಬೆಂಗಳೂರು ವಿಚಾರ ನಾನು ಹೇಳ್ತೀನಿ. ಒಂದು ಹಾರ್ಡ್ ಡಿಸ್ಕ್ ತಗೊಂಡೋದ್ರು, ತಗೊಂಡೋದ್ರು. ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಅಬ್ದುಲ್ ಮಜೀದ್ ಅವರೇ, ಇಡಿ ಅವರು ಎಂಟ್ರಿ ಕೊಡೋದು ಅಷ್ಟು ಸುಲಭ ಅಲ್ಲ. ಯಾವುದೇ ಕಾರಣಕ್ಕೂ CM ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸಿದ್ರು. ಬಜೆಟ್ ಮಂಡಿಸಿದ ಬೆನ್ನಲ್ಲೇ SDPI ಧನ್ಯವಾದವನ್ನ ತಿಳಿಸಿದ್ರು. SDPI ಅಂಶಗಳಿಗೆ ಮನೆ ಹಾಕಿದ್ರ CM ಸಿದ್ದರಾಮಯ್ಯ ಅವರು. ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ 150 ಕೋಟಿ ಅನುದಾನ, ರಾಜ್ಯದಲ್ಲಿರುವಂತಹ ಉರ್ದು ಶಾಲೆಗಳ ಅಭಿವೃದ್ಧಿ, ಮೌಲಾನಾ ಆಜಾದ್ ಶಾಲೆಗಳಾಗಿ ಪರಿವರ್ತನೆ ಮಾಡೋದು, ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಮೀಸಲಾತಿಯನ್ನು ಕೊಡೋದು, ಈ ಎಲ್ಲ ಅಂಶಗಳನ್ನ ಜನತಾ ಬಜೆಟ್ ಅನ್ನೋ ಬುಕ್ ನಲ್ಲಿತ್ತು. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮೊಂದಿಗೆ SDPIನ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂತಹ ಅಬ್ದುಲ್ ಮಜೀದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅಬ್ದುಲ್ ಮಜೀದ್ ಅವರೇ ನಮಸ್ಕಾರ. ನಮಸ್ಕಾರ. ಅಬ್ದುಲ್ ಮಜೀದ್ ಅವರೇ, ನೀವು CM ಸಿದ್ದರಾಮಯ್ಯ ಅವರಿಗೆ ಧನ್ಯವಾದವನ್ನ ತಿಳಿಸಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರಿ. ಹೌದು. ಕಾರಣ ಸರ್, ಈಗ ನಾವು ಕಳೆದ 2 ತಿಂಗಳಿಂದ ಕರ್ನಾಟಕದ ಜನರ ಪರವಾಗಿ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ವಿವಿಧ ಮುಖಂಡರನ್ನ, ಸಮಾಜ ವಿಜ್ಞಾನಿಗಳನ್ನ, ವಿವಿಧ ಪರ ಹೋರಾಟಗಾರರನ್ನ ಭೇಟಿಯಾಗಿ ಕರ್ನಾಟಕಕ್ಕೆ ಯಾವ ರೀತಿ ಬಜೆಟ್ ಬೇಕು ಅನ್ನುವಂತ ಬಗ್ಗೆ ಚರ್ಚಿಸಿ, ಕರ್ನಾಟಕದ 7 ಕೋಟಿ ಜನರ ಪರವಾಗಿ ಜನತಾ ಬಜೆಟ್, ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅನ್ನು ಮಂಡಿಸಿ ಅಂತ ಹೇಳಿ ಒಂದು ಬಜೆಟ್ ಪುಸ್ತಕವನ್ನ ನಾವು ರೆಡಿ ಮಾಡಿ ನಾವು ಈ ಸರ್ಕಾರಕ್ಕೆ ನಾವು ಸಲ್ಲಿಸಿದ್ವಿ. ಆದ್ರೆ ಅದರಲ್ಲಿ ಎಲ್ಲ ವಿಚಾರಗಳನ್ನ ಒಳಗೊಳ್ಳೋದಿದ್ರು ಕೂಡ ಕೆಲವು ವಿಚಾರಗಳನ್ನ ಅವರು ಒಳಗೊಂಡಿದ್ದಾರೆ. ಉದಾಹರಣೆಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಕೊಡಬೇಕು ಅಂತ ಹೇಳಿದ್ವಿ, ಅದು ಪುತ್ತೂರಿಗೆ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಅಡಿಕೆ ಬೆಳೆಗಾರರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ, ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಅದನ್ನು ಅವರು ಕನ್ಸಿಡರೇಷನ್ ಮಾಡಿದ್ದಾರೆ. ಮತ್ತೆ ನಾವು ಅಲ್ಪಸಂಖ್ಯಾತರ ಒಂದು ಕಲ್ಯಾಣಕ್ಕಾಗಿ 10,000 ಕೋಟಿ ಕೇಳಿದ್ವಿ, ಆದ್ರೆ ಅವರು ಕೊಡ್ಲಿಲ್ಲ. ಆದ್ರೆ 4,000 ಕೋಟಿ ಅಷ್ಟು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ವಕ್ಫ್ ಆಸ್ತಿ ಸಂರಕ್ಷಣೆ, ಯಾಕಂದ್ರೆ ಹೆಚ್ಚು ಕಡಿಮೆ ಒತ್ತುವರಿ ಆಗ್ತಾ ಇರುವಂತದ್ದು, ಆ ಸಂರಕ್ಷಣೆಗಾಗಿ 1,000 ಕೋಟಿ ಕೊಡಿ ಅಂತ ಕೇಳಿದ್ವಿ. ಅವರು 150 ಕೋಟಿ ಕೊಟ್ಟಿದ್ದಾರೆ. ಇನ್ನು ನೀವು ಈಗಾಗಲೇ ಹೇಳಿದ ಹಾಗೆ ಈ ಅಲ್ಪಸಂಖ್ಯಾತರ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ, ಈಗಾಗಲೇ SC ST ಗಳಿಗೆ OBC ಗಳಿಗೆ ಮೀಸಲಾತಿ ಇತ್ತು. ಅದೇ OBC ಕೋಟಾದಲ್ಲಿ ನೀವು ಅಲ್ಪಸಂಖ್ಯಾತರಿಗೂ ಕೂಡ ಗುತ್ತಿಗೆದಲ್ಲಿ ಮೀಸಲಾತಿ ಕೊಡಿ ಅಂತ ಹೇಳಿ ಹಿಂದೆ ಇದ್ದಂತ ಪ್ರಸ್ತಾಪ, ಅದನ್ನು ಕೂಡ ಅವರು ಕನ್ಸಿಡರೇಷನ್ ಮಾಡಿದ್ದಾರೆ. ಈಗ ಇಲ್ಲಿ ಒಂದು ಚರ್ಚೆ ಏನಾಗ್ತಿದೆ ಅಂತ ಹೇಳಿದ್ರೆ, ಏನು ಇದು ಈಗ BJP ಅವರು ಅದನ್ನ ಬ್ಲೇಮ್ ಮಾಡ್ತಾ ಇದ್ರೆ ಹಲಾಲ್ ಬಜೆಟ್, ಪಾಕಿಸ್ತಾನಿ ಬಜೆಟ್ ಅಂತ ಹೇಳಿ. ಇದು ಒಂದು ರೀತಿಯಾದಂತಹ ಒಂದು ಕ್ಷುಲ್ಲಕವಾದಂತಹ ಮತ್ತು ಘನತೆ ಇಲ್ಲದಂತಹ ಮಾತು. ಕರ್ನಾಟಕ ಕರ್ನಾಟಕದಲ್ಲಿ ವಾಸಿಸುತ್ತಿರುವಂತಹ 17% ಇರುವಂತಹ ಅಲ್ಪಸಂಖ್ಯಾತರು, 17% ಇರುವಂತಹ ಅಲ್ಪಸಂಖ್ಯಾತರು. ಆ ಅಲ್ಪಸಂಖ್ಯಾತರಿಗೆ ಈಗ 4,09,000 ಕೋಟಿ. ಅಬ್ದುಲ್ ಮಜೀದ್ ಅವರೇ, ಈಗ ನೋಡಿ, ನಿಮ್ಮ ಜನತಾ ಬಜೆಟ್ ನ ಬುಕ್ ಅನ್ನ ಕೂಡ ನಾವು ಕರ್ನಾಟಕ ರಾಜ್ಯಕ್ಕಾಗಿ ಜನತಾ ಬಜೆಟ್ 2025 ಅಂತೇಳಿ ನೀವು ಬುಕ್ ಅನ್ನ ಕೂಡ ಬಿಡುಗಡೆ ಮಾಡಿದ್ರಿ. ಇಲ್ಲಿ 14% ಇದ್ದಾರೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ನಿನ್ನೆ ಹೇಳಿದ್ರು. ಅಲ್ಲಿ ಹೇಗಾಗುತ್ತೆ ಅಲ್ಪಸಂಖ್ಯಾತರು ಅಂತೇಳಿ? ಈಗ ನೋಡಿ, ಅದು ಈ ಹಿಂದಿನಿಂದಲೇ ಭಾಷಾ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಒಂದು ಕ್ಯಾಟಗರೈಸ್ ಆಗಿರುವಂತದ್ದು. 14% ಅವ್ರು ಹೇಳಿರುವಂತದ್ದು ಮುಸ್ಲಿಂ ಕಮ್ಯುನಿಟಿ. ಒಟ್ಟಾರೆ ಮೈನಾರಿಟೀಸ್ ಅದರಲ್ಲಿ
ಕ್ರೈಸ್ತರು ಬರ್ತಾರೆ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ, ಪಾರ್ಸಿಗಳು ಬರ್ತಾರೆ, ಇವರೆಲ್ಲ ಸೇರಿ ಆಗಿರ್ತದೆ 70%. ನೀವೇನ್ ಎಕ್ಸ್ಪೆಕ್ಟ್ ಮಾಡಿದ್ರಿ? ನಿಮ್ಗೇನ್ ಸಿಕ್ತು? ಟಿಪ್ಪು ಯೂನಿವರ್ಸಿಟಿ ಆಗ್ಬೇಕು ಅಂತ ಕೂಡ ನೀವು ಕೇಳ್ಕೊಂಡಿದ್ದೀರಿ ಇಲ್ಲಿ. ಹೌದೌದು. ನಾವೇನ್ ಹೇಳಿದ್ವಿ ಅಂದ್ರೆ, ಈ ಹಿಂದೆ ಸಿದ್ದರಾಮಯ್ಯ ಭೇಟಿ ಆದಾಗ್ಲೂ ಕೂಡ ನಾವೇನ್ ಹೇಳಿದ್ವಿ, ಈ ಟಿಪ್ಪು ಜಯಂತಿ ಇದೆಲ್ಲ ಟಿಪ್ಪು ಜಯಂತಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈ ಸಮುದಾಯ ಎಲ್ಲಾ ವರದಿಗಳ ಪ್ರಕಾರ ಇಲ್ಲಿವರೆಗೆ ಬಂದಿರುವಂತ ಎಲ್ಲಾ ಹಿಂದುಳಿದ ವರ್ಗಗಳ ಆಯೋಗದವರೆಗೆ ಇರ್ಬೋದು, ಸಚ್ಚಾರ್ ವರದಿ ಇರ್ಬೋದು, ರಂಗನಾಥ್ ಮಿಶ್ರಾ ವರದಿ ಇರ್ಬೋದು, ಎಲ್ಲಾ ವರದಿಗಳಲ್ಲಿ ಈ ಸಮಾಜ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದೆ ಅಂತ ಹೇಳಿದ ಕಾರಣಕ್ಕೆ ಶಿಕ್ಷಣಕ್ಕೆ ನೀವು ಮಹತ್ವ ಕೊಡಿ ಅಂತ ಹೇಳಿ ಇಲ್ಲಿ ಹೆಚ್ಚು ಇವತ್ತು ನಾನು ಸರಿ, ಇಲ್ಲಿ ಶಿಕ್ಷಣಕ್ಕೆ ಮಹತ್ವ ಕೊಡಿ ಅಂತ ಕೇಳ್ತಾ ಇದ್ದೀರೋ ಅಥವಾ ಟಿಪ್ಪು ಹೆಸರು ಇಡಬೇಕು ಅಂತ ಕೇಳ್ತಾ ಇದ್ದೀರಾ? ಟಿಪ್ಪು ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅಂತಂದ್ರೆ ಕಟ್ಟಡಗಳನ್ನ, ಅಲ್ಲಿರುವಂತಹ ಶಿಕ್ಷಕರನ್ನ ಅದನ್ನ ಮೇಲ್ದರ್ಜೆಗೇರಿಸುವಂತ ಕೆಲಸ ಆಗಬೇಕು. ಆದ್ರೆ ಟಿಪ್ಪು ಹೆಸರು ಇಡಬೇಕು ಅಂತಲ್ಲಿ ಯಾಕೆ ಡಿಮ್ಯಾಂಡ್? ನೋಡಿ, ಟಿಪ್ಪು ಈ ನಾಡು ಕಂಡ ಅತ್ಯಂತ ದೂರದೃಷ್ಟಿ ಇರುವಂತ ನಾಯಕ. ಆಧುನಿಕವಾಗಿ ಯೋಚನೆ ಮಾಡಿ ಹಲವಾರು ಡೆವಲಪ್ಮೆಂಟ್ ಗಳನ್ನು ಮಾಡಿದಂತ ಒಬ್ಬ ಮಹಾನ್. ಅದು ನೀರಾವರಿ ಇರ್ಬೋದು. ನೋಡಿ, ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ್ 40,000 ಕೆರೆಕಟ್ಟೆಗಳನ್ನು ಕಟ್ಟಿಸಿದ್ದು. ಇವತ್ತು ಆ ಕೆರೆಕಟ್ಟೆಗಳಿಗೆ ಹೂಳು ತೆಗಿಲಿಕ್ಕೆ ಆಗ್ತಾ ಇಲ್ಲ ಈಗಿನ ಸರ್ಕಾರಕ್ಕೆ. ಅದೇ ರೀತಿ ರೇಷ್ಮೆಯನ್ನು ಪರಿಚಯಿಸಿದ ಕೀರ್ತಿ ಇರುವಂತದ್ದು ಟಿಪ್ಪು ಸುಲ್ತಾನ್. ಈ ಕನ್ನಡ ನಾಡಿಗೆ ಟಿಪ್ಪು ಸುಲ್ತಾನ್ ಕೊಡುಗೆ ಬಹಳ ಇದೆ. ಅವ್ರನ್ನ ನೆಡಿಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ಟಿಪ್ಪು ಸುಲ್ತಾನ್ ಯೂನಿವರ್ಸಿಟಿಯನ್ನ ಮಾಡಿ, ನೀವು ಟಿಪ್ಪು ಜಯಂತಿ ಮಾಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಟಿಪ್ಪು ಯೂನಿವರ್ಸಿಟಿ ಮಾಡೋದ್ರಿಂದ ಹಲವಾರು ಆ ಟಿಪ್ಪುವಿನ ಬಗ್ಗೆ ಸಂಶೋಧನೆ ಆಗ್ತದೆ. ಅಬ್ದುಲ್ ಮಜೀದ್ ಅವರೇ, ಈಗ PFI ಬ್ಯಾನ್ ಆದಂತೆ SDPI ಕೂಡ ಬ್ಯಾನ್ ಆಗುತ್ತಾ ಅನ್ನೋ ಚರ್ಚೆಗಳಾಗ್ತಾ ಇದೆ. ED ರೈಡ್ ಗಳನ್ನ ಮಾಡ್ತಾ ಇದೆ. ಮುಂದಿನ ದಿನದಲ್ಲಿ SDPI ಇರುತ್ತಾ ಇರಲ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಈಗ ED ರೈಡ್ ಆಯ್ತಲ್ಲ, ಈ ಕನ್ನಡದಲ್ಲಿ ಒಂದು ಹಾಡು ಹೇಳ್ತಾರಲ್ಲ, ಏನಿಲ್ಲ ಅಂತೇಳಿ ಇಡೀ 12 ಕಚೇರಿಗಳಿಗೆ ದೇಶಾದ್ಯಂತ ED ರೈಡ್ ಮಾಡಿ SDPಗೆ ಬೆಂಗಳೂರು ಸೇರಿದಂತೆ ಒಂದು 4 ಆಣೆ ಅಂತ ಹೇಳ್ತಾರಲ್ಲ, ಒಂದು 3 ಪೈಸೆ ಕೂಡ ಸಿಗ್ಲಿಲ್ಲ. ಇವ್ರು ಬಂದ್ರು. ಅವ್ರು ಇಲ್ಲಿಂದ ನಮ್ಮಿಂದ ತಗೊಂಡೋಗಿದ್ದೇನು ಬೆಂಗಳೂರು ವಿಚಾರ ನಾನು ಹೇಳ್ತೀನಿ. ಒಂದು ಹಾರ್ಡ್ ಡಿಸ್ಕ್ ತಗೊಂಡೋದ್ರು, ತಗೊಂಡೋದ್ರು. ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಅಬ್ದುಲ್ ಮಜೀದ್ ಅವರೇ, ED ಅವರು ಎಂಟ್ರಿ ಕೊಡೋದು ಅಷ್ಟು ಸುಲಭ ಅಲ್ಲ. ಯಾವುದೇ ಕಾರಣಕ್ಕೂ